ಚಲೋ ಆಗಿದೆ, ಒಳ್ಳೆಯದು ನೋಡಿ. ಚೆನ್ನಾಗಿ ಮೆತ್ತಗೆ ಆಗಬೇಕು ಟೊಮೆಟೊ. ಬಡೆ ಸೊಪ್ಪು, ಲವಂಗ, ದಾಲ್ಚಿನ್ನಿ, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಒಂದು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅಲ್ಲ, ಅಲ್ಲವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಟೊಮೆಟೊ 2 ಹಾಕಬೇಕು. 2 ಟೊಮೆಟೊ ಹಾಕಿ ಚೆನ್ನಾಗಿ ಮಸಾಲೆ ಹುರಿದುಕೊಳ್ಳಬೇಕು. ಖಾರ ಭಾಳ ಬೇಕಿದ್ದರೆ 10 ಮೆಣಸಿನ್ಕಾಯಿ ಹಾಕ್ರಿ, ಇಲ್ಲ ಅಂದರೆ ಒಂದು 6 ಮೆಣಸಿನ್ಕಾಯಿ ಹಾಕ್ರಿ, ಒಣ ಮೆಣಸಿನ್ಕಾಯಿ. ಬಿಳಿ ಎಳ್ಳು, ಪನೀರ್ ತಿನ್ಬೇಕಂತ ತುಂಬಾ ಕ್ರೇವಿಂಗ್ಸ್ ಆಯ್ತು. ಸೊ ನಮ್ಮ ಅತ್ತೆಗೆ ಹೇಳಿದೆ, ಸೊ ಅವ್ರು ಸ್ಪೆಷಲ್ ಆಗಿರೋ ಪನೀರ್ ಗ್ರೇವಿನ ಮಾಡ್ತಿದ್ದಾರೆ. ಅದಕ್ಕೆ ಜಾಕೋಟ್ ಕೊಡಗೆ ಹಾಂ ರಕ್ಕೊಂಡ ಮೇಪಳ ದೊಡ್ಡಾಕೋ ದೊಡ್ಡಾಕ ಹೆಚ್ಚು ಕಡೆ ಕಡೆ ಅಕ್ಕ ಅಕ್ಕ ಮೆಣಸಾಂಗ್ ಬಿಡ್ತು ಮಾಲಾವ್ ಜಾಯ್ನ ನಾಳೆ ಕರೆಕ್ಟ್ ಮೆಣಸಾಂಗ್ ಬಿಟ್ಲ ಅವನು ಕೆನ್ನ ಡಿಪರ್ ದೋಚನ ಸ್ವಲ್ಪ ಬಟ್ರ್ ಹಾಕ್ತೀನಿ. ಒಂದು ದಾಲ್ಚಿನ್ನಿಯಲ್ಲಿ ಹೋಟೆಲಿನ ಸ್ಟೈಲ್ ಪನ್ನೀರ್ ಗ್ರೇವಿ ಮಾಡುವ ವಿಧಾನ. ಮೊದಲಿಗೆ ಉಳ್ಳಾಗಡ್ಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಟೊಮೆಟೊ ಒಂದು ಅರ್ಧ ಟೊಮೆಟೊ ಸಣ್ಣಾಗಿ ಹಚ್ಕೊಂಡು ಟೊಮೆಟೊನು ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗುವ ತನಕ. ನಾವು ರುಬ್ಕೊಂಡಂಥ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ಮಸಾಲೆಗೆ ಎಣ್ಣೆ ಬಿಡುತ್ತೆ ನೋಡ್ರಿ. ಸ್ವಲ್ಪ ಮೊಸರು ಹಾಕ್ಬೇಕು, ಸ್ವಲ್ಪ ಭಾಳಲ್ಲ. ಕೊತ್ತಂಬರಿ ಪೌಡ್ರ್ ಸ್ವಲ್ಪ ಹಾಕ್ಬೇಕು, ಜೀರಾ ಪೌಡರು, ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಗರಂ ಮಸಾಲೆ, ಗರಂ ಮಸಾಲೆ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಪನ್ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಪನ್ನೀರನ್ನು ಹಾಕಿದ್ದೇನೆ. ಈಗ ಒಂದು ಕುದಿ ಬಂದ ಕೂಡಲೇ ಬಂದು ಮಾಡಿಬಿಡೋದು. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು ಸಣ್ಣ ಸಣ್ಣಾಗಿ. ನನ್ನ ಹತ್ರ ಕೊತ್ತಂಬರಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಹೆಚ್ಚಾಗಿ ಹಾಕ್ಕೊಡ್ರಿ. ಇನ್ನೊಂದು ಸ್ವಲ್ಪ ಬಟ್ರ್ ಹಾಕ್ತಾ ಇದ್ದೀನಿ. ಬಟ್ರ್ ಹಾಕಿದ ರುಚಿ ಜಾಸ್ತಿ ಆಗುತ್ತೆ.
ಸೊಸೆ ಇವತ್ತು ರುಚಿ ನೋಡ್ತಾಳ. ಪನ್ನೀರ್ ತುಂಬ ಸಾಫ್ಟ್ ಇದೆ, ಸೊ ತುಂಬ ಬಿಸಿ ಇದೆ. ಪರ್ಫೆಕ್ಟ್ ಆಗಿದೆ. ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನೋದೆಲ್ಲ ವೇಸ್ಟ್, ಮನೆಯಲ್ಲೇ ಮಾಡ್ಕೊತೀನಿ. ಟೇಸ್ಟ್ ಹೇಗೆ ಆಗಿದೆ? ಚಲೋ ಆಗಿದೆ, ಒಳ್ಳೇದು. ಹೋಟೆಲ್ನಲ್ಲಿ ಹೆಂಗೆ ತಿಂತೀವಿ ಅದೇ ಥರ ಟೇಸ್ಟ್ ಇದೆ. ಸೂಪರ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.